ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನಾನಿವತ್ತು ನನ್ನ ಯೂಟ್ಯೂಬ್ ಫಸ್ಟ್ ವ್ಲಾಗ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಎಡಿಟಿಂಗ್ ಬಗ್ಗೆ ಎಲ್ಲ ಏನು ತುಂಬ ಐಡಿಯಾ ಇಲ್ಲ, ಬಟ್ ನನ್ನ ಫ್ರೆಂಡ್ ಲಿಕ್ಕಿ ಅಂತ ಇದ್ದಾಳೆ, ಅವಳ ಹೆಲ್ಪ್ ತೊಗೊಂಡು ಸ್ವಲ್ಪ ನಾನು ಟ್ರೈ ಮಾಡೋಣ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಏನೋ ಒಂದು ಖುಷಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಬನ್ನಿ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ನನಗೆ ಎಡಿಟಿಂಗ್ ಬಗ್ಗೆ ಎಲ್ಲ ಏನೂ ಐಡಿಯಾ ಇಲ್ಲ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮಪ್ಪ ಅದು ಕಳಸ ನಾವೇನು ಹೂಡ್ತೀವಿ ವರಮಹಾಲಕ್ಷ್ಮಿ ಕೂರ್ಸೋಕ್ಕೆ, ಅದಕ್ಕೆ ಗಡ್ಡಿನ ಕಟ್ಕೊಡ್ತಾ ಇದ್ರು. ಸೀರೆ ಕೂರಬೇಕಲ್ಲ ನಾವು ಉಡ್ಸೋ ಸೀರೆ, ಅದಕ್ಕೆ ನಾವು ಈ ಕಡೆ ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನನ್ನ ತಂಗಿ ಅಲ್ಲಿ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದ್ಲು. ಅಪ್ಪ ಅದನ್ನು ಕಟ್ಕೊಡೋ ಗ್ಯಾಪಲ್ಲಿ ನಾನು ಮತ್ತು ನನ್ನ ತಂಗಿ ಅವಳು ಊಟ ಮಾಡೋಕ್ಕೆ ಮುಂಚೆನೇ ನಾವು ಸೀರೆ, ನಾಳೆ ವರಮಹಾಲಕ್ಷ್ಮಿಗೆ ಏನು ಸೀರೆ ಉಡಿಸ್ತೀವಿ ಆ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ, ಯಾಕಂದರೆ ಉಡ್ಸೋವಾಗ ಈಸಿ ಆಗುತ್ತೆ ಅಂತ. ಈ ಬಿಂದಿಗೆ ಏನಿದೆ ಇದು ಬಾಡಿ ಶೇಪ್ ಕೊಡುತ್ತೆ. ಅದ್ರ ಮೇಲೆ ಒಂದು ಬೆಳ್ಳಿ ಚೊಂಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟು ಅದಕ್ಕೆ ಬೆಳ್ಳಿ ಮುಖವಾಡ ಧರಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಪ್ರತಿ ಸಲ ಅದೇನು ತಾಮ್ರದ ಬಿಂದಿಗೆ ನೋಡಿದ್ರಿ ಅಷ್ಟಕ್ಕೇ ಅದ್ರ ಮೇಲೇ ಕಾಯಿ ಇಟ್ಬಿಟ್ಟು ಮುಖವಾಡ ಕೂರಿಸ್ತಿದ್ವಿ. ಈ ಸಲ ನಮ್ಮಮ್ಮ ಅದು ಕೈ ಮತ್ತು ಕಾಲೆಲ್ಲ ಪ್ಲಾಸ್ಟಿಕ್ ಅವ್ರ ಬಟ್ಟೆದೇನೋ ಬರುತ್ತಲ್ಲ ಆ ಥರದ್ದು ಬೇರೆ ತಂದಿದ್ರು, ಕೂತಿರೋ ಥರ ಲಕ್ಷ್ಮಿ ಮಾಡೋಣ ಈ ಸಲ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಸೀರೆ ನಾನು ಅಲ್ಲೇ ಉಡ್ಸಿದ್ದೀನಿ. ಈ ಕಡೆ ಟಿ ವಿ ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ನಮ್ಮಮ್ಮ ನನಗೆ ಏನೇನು ಬೇಕೆಲ್ಲ ತೆಕ್ಕೊಡ್ತಾ ಇದ್ದಾರೆ. ಪಿನ್ ಇಲ್ಲ ಅಂತ ಒಂದು ಅರ್ಧ ಗಂಟೆ ಜಗಳ ಆಡಿದ್ದಾಯಿತು. ಲಕ್ಷ್ಮಿ ಮುಂದೆ ನಾವೇನು ತಟ್ಟೆಗಳಲ್ಲಿ ಬಳೆ ಮತ್ತು ಹಣ್ಣುಗಳು ಎಲ್ಲ ಇಡ್ತೀವಿ, ಅದಿಡೋಕ್ಕೆ ಯಾವ ಟೇಬಲ್ ಇಡೋದು, ಎಷ್ಟು ಎತ್ತರ ಆದರೆ ಸರಿ ಹೋಗುತ್ತೆ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರು ನಮ್ಮಮ್ಮ. ಫೈನಲಿ ನಾವು ರಾತ್ರಿಯೇ ಇಷ್ಟೆಲ್ಲ ರೆಡಿ ಮಾಡಿ ಮಲಗಿದ್ದಕ್ಕೆ ಬೆಳಗ್ಗೆ ಸ್ವಲ್ಪ ಈಸಿ ಆಯಿತು ನಮಗೆ ಬೇಗ ಪೂಜೆ ಮಾಡೋಕ್ಕೆ. ಬಾಳೆಕಂದು ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿಬಿಟ್ಟು ಮಲಗೋ ಅಷ್ಟರಲ್ಲಿ 12:30 ಆಗಿತ್ತು. ಸೊ ಫೈನಲಿ ಬೆಳಗ್ಗೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಅರ್ಧಕ್ಕೆ ನಿಂತಿದ್ದ ಪ್ರಿಪ್ರೇಷನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮಪ್ಪ ಇದೇನು ನೀವು ನೋಡ್ತಾ ಇದ್ದೀರಾ ಈ ಕಬ್ಬಿಣದ ಪೆಟ್ಟಿಗೆ ಅಂತ, ಇದು ನಾವು ನಮ್ಮ ಮನೇಲಿ ಕರೆಯೋದು. ಅದನ್ನು ನಮ್ಮ ತಾತನ ಕಾಲದಿಂದನೂ ಇದು ನಮ್ಮ ಮನೇಲೇ ಇದೆ. ಅದಕ್ಕೂ ನಾವು ಪೂಜೆ ಮಾಡ್ತೀವಿ, ಯಾಕಂದರೆ ನಾವು ಒಡವೆಗಳಾಗಿರಲಿ ಅಥವಾ ನಮ್ಮ ಮುಖ್ಯವಾದ ಏನೇನು ದಾಖಲೆ ಪತ್ರಗಳು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಅದೆಲ್ಲ ನಾವು ಇದರಲ್ಲೇ ಇಡೋದು. ಹಾಗಾಗಿ ಅಪ್ಪಾಜಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡ್ರು. ನಾವು ರಾತ್ರಿ ಅದನ್ನು ಮಾಡಿರಲಿಲ್ಲ, ಯಾಕಂದರೆ ನಮ್ಮಮ್ಮ ನಮ್ಮಪ್ಪ ನಮ್ಮ ತಾತಂಗೆ ಬಿಟ್ಟರೆ ಬೇರೆ ಯಾರಿಗೂ ಅದನ್ನು ಓಪನ್ ಮಾಡೋಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಗೊತ್ತಿಲ್ಲ. ಒಂದೊಂದು ಸಲ ನಮ್ಮಮ್ಮ ತೋರಿಸ್ತಿರುತ್ತೆ ಇಲ್ಲಿ ಈ ಥರ ಟ್ವಿಸ್ಟ್ ಮಾಡಿದ್ರೆ ಇದು ಲಾಕ್ ಓಪನ್ ಆಗುತ್ತೆ ಅಂತ. ಅದೆಲ್ಲ ತಲೆನೋವು, ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ, ನಂಗೆ ನಿಜವಾಗ್ಲೂ ಓಪನ್ ಮಾಡೋಕ್ಕೆ ಬರೋದು ಇಲ್ಲ. ಮಾಮೂಲಿ ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀವಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು, ಇದಕ್ಕೂ ನಾವು ಹಾಗೆ ಪೂಜೆ ಮಾಡ್ತೀವಿ. ಹಬ್ಬದ ದಿನ ಬೆಳಗ್ಗೆ 6:30 8:30 ಒಳಗಡೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಯಾರೋ ಹೇಳಿದ್ರಂತೆ ನಮ್ಮಮ್ಮಂಗೆ. ಇನ್ನೇನು ಟಿ ವಿಲಿ ಜ್ಯೋತಿಷಿಗಳು ಯಾರೋ ಹೇಳಿರ್ತಾರೆ. ಟೈಮ್ ಚೆನ್ನಾಗಿತ್ತು, ಆ 6:30 8:30 ಟೈಮ್ ತುಂಬ ಚೆನ್ನಾಗಿದೆ ಅಂತ, ಅಷ್ಟರೊಳಗೆ ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೇ ನಮ್ಮನ್ನೆಲ್ಲ ಎಬ್ಬಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವು. ಇವಾಗ ದಿ ಬೆಸ್ಟ್ ಪಾರ್ಟ್ ಅಂದರೆ, ಯಾಕಂದರೆ ನನ್ನ ಕೈಯಲ್ಲಿ ಒಂದು ದುಡ್ಡಿಂದ ಅದು ಪ್ಲೇಟ್ ಇತ್ತಲ್ಲ, ಅದು ನಮ್ಮಪ್ಪ ಆ ಥರ ಡೆಕೋರೇಟ್ ಮಾಡಿಕೊಟ್ಟಿದ್ದು. ಅದೇನೋ ಹಾಗೆ ದುಡ್ಡಿಡೋದಕ್ಕಿಂತ ನಮ್ಮ ಮನೇಲಿ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದಾಗೆ ಅದೇ ಥರ ಪ್ಲೇಟಲ್ಲಿ ಹಿಂಗೆ ಹರಡ್ಬಿಟ್ಟು ಮಧ್ಯದಲ್ಲಿ ಕಾಯಿನ್ಸ್ ಹಾಕಿ, ಬೆಳ್ಳಿ ಕಾಯಿನ್ಸು ಮತ್ತು ನಾರ್ಮಲ್ ಕಾಯಿನ್ಸ್ ಎಲ್ಲ ಹಾಕಿ ಆ ಥರನೇ ಇಟ್ಟು ಅಭ್ಯಾಸ. ಕೊನೆಗೂ ನಮ್ಮಮ್ಮ ಅಂದ್ಕೊಂಡಿದ್ದ ಥರ 8:30 ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡಿದ್ದಾಯಿತು. ಫಸ್ಟು ನಮ್ಮಮ್ಮ ಪೂಜೆ ಮಾಡಿದ್ರು, ಅದಾದಮೇಲೆ ನಾನು ಮಾಡಿದೆ. ಒಳಗಡೆ ಕಬ್ಬಿಣದ ಪೆಟ್ಟಿಗೆ ಏನಿಟ್ಟಿದ್ವಿ ಅದರಲ್ಲಿ ಖಾಲಿ ಕಾಣಿಸ್ತಿತ್ತು ಅಂತ ಅಪ್ಪ ಅದು ಚಿನ್ನದ ಒಂದು ಸರ ಇದೆ ಅದನ್ನು ಆ ಥರ ಹಾರ ಥರ ಹಾಕೋಣ ಅಂತ ಐಡಿಯಾ ಮಾಡಿ ಅಪ್ಪ ಹಾಕ್ಸಿದ್ರು ಅದನ್ನು. ಅದು ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ. ಆಮೇಲೆ ದೇವ್ರ ಮನೆಗೂ ಮಾಮೂಲಿ ಇನ್ನೇನು ಪೂಜೆ ಮಾಡಿದ್ವಿ ಅಲ್ವಾ, ಅಲ್ಲಿಗೂ ಹೋಗಿ ಪೂಜೆ ಮಾಡಿದೆ. ಬೇಡ್ಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ, ಒಳ್ಳೇದಾಗಲಿ ದೇವ್ರೆ ಅಂತ. ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಆಮೇಲೆ ಕಂಕಣ ಕಟ್ಕೊಂಡ್ವಿ. ಆ್ಯಕ್ಚುಲಿ ಕಂಕಣ ಕಟ್ಟಿದ್ದು ಪೂಜೆ ಮಾಡೋದಕ್ಕಿಂತ ಮುಂಚೆ, ಇದು ವಿಡಿಯೋ ಅರೇಂಜ್ಮೆಂಟಲ್ಲಿ ಏನೋ ಮಿಸ್ಟೇಕಾಗಿ ಅದು ಆಮೇಲೆ ಬಂದುಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಹಸಿರು ಬಳೆ ಕಂಕಣ ಎಲ್ಲ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಬ್ಯಾಂಕಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ನಾನು ಅಪ್ಪ ಮತ್ತು ನನ್ನ ತಂಗಿ ಟೌನ್ಗೆ ಹೋಗಿ ಬಂದ್ವಿ. ಅದಾದಮೇಲೆ ನಮ್ಮ ಅಕ್ಕ ವೀಡಿಯೋ ಕಾಲ್ ಮಾಡಿದ್ಲು ಸ್ವೀಡನ್ನಿಂದ. ಅಕ್ಕ ಭಾವ ಮತ್ತು ಅಕ್ಕನ ಮಕ್ಕಳಿಬ್ರು ಈಗ
ಜುಲೈ 31 ಸ್ವೀಡನ್ಗೆ ಹೋದರು. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾಳೆ ಅವಳು, ಲಕ್ಷ್ಮಿ ಫೋಟೋಗೆ ಪೂಜೆ ಮಾಡಿ. ಯಾಕಂದರೆ ಅವರು ಹೋಗಿ ಇನ್ನು ತುಂಬ ಕಡಿಮೆ ದಿನಗಳಾಗಿರೋದ್ರಿಂದ ಅಲ್ಲೇನು ಪೂಜೆ ಮಾಡೋದಾಗಲಿ ಅಥವಾ ಅಲ್ಲೇನು ತುಂಬ ಇನ್ನೂ ಪರಿಚಯ ಇಲ್ಲ ಅವಳಿಗೆ. ಸೊ ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು. ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅವಳನ್ನ. ಇದ್ದಿದ್ರೆ ಅವಳು ಇಲ್ಲಿರೋಳು, ಇಲ್ಲ ಭಾವ ಅವ್ರ ಊರು ಚಿಂತಾಮಣಿಯಲ್ಲಿರೋಳು, ಒಂಥರ ಚೆನ್ನಾಗಿರ್ತಿತ್ತು. ಆವಾಗ ದೂರ ಹೋದ್ಮೇಲೆ ಬೆಲೆ ಗೊತ್ತಾಗೋದು ಅನ್ನೋದಕ್ಕೆ ಇದು ಒಂಥರ ಎಕ್ಸಾಂಪಲ್ಲು. ಇವಾಗ ನೀವೇನು ನೋಡ್ತಿದ್ದೀರಾ ಆ ದೇವರು ನಮ್ಮ ಅತ್ತಿಗೆ ಕೂರಿಸಿರೋದು. ನಮ್ಮ ದೊಡ್ಡಮ್ಮ ಇದ್ದಾಗ ಸ್ವಲ್ಪ ಸಿಂಪಲ್ಲಾಗಿ ಮಾಡೋರು. ಈ ಸಲ ಫುಲ್ ಸೀರೆ ಎಲ್ಲ ಈ ಥರ ಎಲ್ಲ ಉಡಿಸಿ ಮಾಡಿರೋದು ಇದೇ ಫಸ್ಟ್ ಟೈಮ್ ನಮ್ಮ ಅತ್ತಿಗೆ ಬಂದಮೇಲೆ. ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ಇವನು ನಮ್ಮ ಅಣ್ಣನ ಮಗ. ನಾನು ನಮ್ಮ ಅಣ್ಣಂಗೆ ಹಿಂಗೆ ಕೈಯಲ್ಲಿರೋ ಕೂದಲು ಕಿತ್ತು ಅದು ಅಭ್ಯಾಸ ಮಾಡಿಸ್ಬಿಟ್ಟು ಅವನಿಗೂ ಅದನ್ನು ಹೇಳ್ಕೊಡ್ತಾ ಇದ್ದೀನಿ, ಇದು ಮಾಡು ಅಂತ. ಅವನು ಕಲಿತಾ ಇದ್ದಾನೆ, ಇವಾಗ ನನ್ನ ಟ್ರ್ಯಾಕಲ್ಲೇ ಬರ್ತಾ ಇದ್ದಾನೆ. ನಮ್ಮ ಅಣ್ಣ ರೇಗ್ತಾ ಇದ್ದ, ನೋಡು ಇವಾಗ ಹೆಂಗೆ ಅಳ್ತಾನೆ ಅಂತ ಹೇಳ್ತಿದ್ದ. ಪಾಪ ಅವ್ನು ಜೋರಾಗಿ ರೇಗಿದ್ದಕ್ಕೆ ಅವ್ನು ಅತ್ತೆ ಬಿಟ್ಟ, ಪಾಪ ಅನಿಸ್ತು. ಮಗಿಗಳು ಅಯ್ಯೋ ಪಾಪ ಕಾಡೋಣ. ನೆಕ್ಸ್ಟ್ ಇವರು ನಮ್ಮ ಸೂಫರ್ ಸುಮಕ್ಕ ಅಂತ ಅವ್ರ ಮನೆಗೆ ಹೋದ್ವಿ. ಅವ್ರು ಬೆಳಗ್ಗೆ ಪೂಜೆ ಮಾಡಲ್ಲ, ಸಂಜೆ ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಸಂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಅಣ್ಣ ಬಂಗಾರ ದೊಡ್ವೆ ಹಿಡ್ಕೊಂಡ್ಬಿಟ್ಟು, ಇದು ಆರ್ಟಿಫಿಷಿಯಲ್ ಅಲ್ವಾ, ಇದು ನಾವು ತೊಗೊಂಡು ಹೋಗ್ತೀವಿ ಅಂತ ಹಿಂಗೆ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಹಬ್ಬಗಳು ಅಂತ ಬಂದರೆ ನಮ್ಮ ಮನೆಗೆ ಹೋಗೋಕ್ಕೆ ನನಗಿದೇ ಖುಷಿ, ಬೆಸ್ಟ್ ಪಾರ್ಟ್ ಅನಿಸುತ್ತೆ ನನಗಿದು. ಯಾಕಂದರೆ ಅಣ್ಣ, ಅತ್ತಿಗೆ, ಅಕ್ಕಂದಿರು, ನಾವು ಸಿಬ್ಲಿಂಗ್ಸ್ ಎಲ್ಲ ಸೇರಿಕೊಂಡು ಸಖತ್ ಮಜಾ ಉಡಾಯಿಸ್ತೀವಿ. ಅದ್ರ ಜೊತೆ ಇವಾಗ ನಮ್ಮ ಛೋಟಾ ಚಾಂಪಿಯನ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದೇ ಆಗಲೇ ಹೇಳ್ದಾಗೆ ನಮ್ಮ ಅಕ್ಕ ಸ್ವೀಡನ್ನಲ್ಲಿಲ್ಲ ಅಂದರೆ ರಜಾ ಬಂದಾಗಾದರೂ ಇಲ್ಲಿ ಇದ್ಲು. ಈ ಥರ ಎಲ್ಲ ಸೇರಿಕೊಂಡು ಸಖತ್ ಮಜಾ ಮಾಡ್ತೀವಿ. ನಾವಂತೂ ಚಿರುಮುರಿ ಮಾಡಿಕೊಂಡು, ಇಲ್ಲ ನಮ್ಮ ಅಣ್ಣ ಯಾವುದಾದ್ರೂ ಮೂವಿ ಕರ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಇವತ್ತು ಒಂದು ಮೂವಿಗೆ ಹೋಗಬೇಕು, ಅದೇ ಸೂಫ್ರಮ್ ಸೋ ರಿಲೀಸ್ ಆಗಿದೆ ಅಲ್ವಾ, ಅದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು ಹಬ್ಬದ ದಿನ. ಬಟ್ ಸಂಜೆ ಮುತ್ತೈದೆಯರೆಲ್ಲ ಬರ್ತಾರೆ, ಅರ್ಶಿನ ಕುಂಕುಮ ಕೊಡಬೇಕು ಅಂತ, ಅದು ಕ್ಯಾನ್ಸಲ್ ಆಗೋಯ್ತು. ಮತ್ತೆ ಅಲ್ಲಿಂದ ಆ ಥರ ತಲೆಹರಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದರೆ ನಮ್ಮ ತಾತ ಕೂತಿದ್ರು. ನೀವೇನು ನೋಡ್ತಿದ್ದೀರಾ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ಯೆಲ್ಲೋ ಆರ್ ರೆಡ್ ಕಲರ್ದು ಒಂದು ದಾರ, ಅದನ್ನು ಅಲ್ಲಿ ಇದಕ್ಕೆ ಕಟ್ಟಿದ್ದಾರೆ ಕಡ್ಡಿಗೆ. ಅದೇನಿಗೆ ಕಟ್ಟಿದ್ದಾರೆ ಅಂದರೆ ಹಕ್ಕಿ ಹಿಡಿಯೋಕ್ಕಂತೆ. ಇಲ್ಲಿ ಕೂತಿತ್ತಲ್ಲೇ ಹಗ್ಗ ಎಳೆದ್ರೆ ಅದರಡೆ ಕೂತಿರೋ ಹಕ್ಕಿ ಸಿಗಾಕೋಬೇಕು, ಆ ಥರ. ಎಸ್, ಇದಾಗಿತ್ತು ನಮ್ಮ ಮನೆಯ ಹಬ್ಬದ ವ್ಲಾಗ್. ಇವಾಗ ನಾನು ಏನು ಹೇಳಿದೆ ಅದನ್ನೆಲ್ಲ ನಾನು ಅವತ್ತಿನ ವೀಡಿಯೋದಲ್ಲೇ ಅದೇ ಡ್ರೆಸ್ಸಲ್ಲೇ ಹೇಳಬೇಕಿತ್ತು. ಬಟ್ ನನಗೆ ಅವಾಗ ಆ ವಿಡಿಯೋ ಮಾಡೋಷ್ಟು ಟೈಮ್ ಸಿಕ್ಕಿರಲಿಲ್ಲ. ಯಾಕಂದರೆ ಹಬ್ಬದ ಪ್ರಿಪ್ರೇಷನ್ಸು, ಅದಾದಮೇಲೆ ಮತ್ತೆ ನೆಕ್ಸ್ಟು ನಮ್ಮ ದೊಡ್ಡಪ್ಪನ ಮಗಳದೊಬ್ಳದು ಆರತಿ ಫಂಕ್ಷನ್ ಇದೆ, ಅದ್ರದ್ದು ಪ್ರಿಪ್ರೇಷನ್ಸು, ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಟೈಮ್ ಕಳೆದೋಗಿತ್ತು. ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವುದು ಆ ಬಟ್ಟೆಗಳಲ್ಲಿ ಅಥವಾ ಆವತ್ತಿನ ಇದರಲ್ಲಿ ತಗೊಳಕ್ಕೆ ಆಗಿರಲಿಲ್ಲ. ಸೊ ಇದು ನಮ್ಮ ಮನೆಯ ಹಬ್ಬದ ವ್ಲಾಗ್ ಆಗಿತ್ತು. ಸಂಜೆ ಇನ್ನೇನು ನಾವು ಮನೆಗೆ ಹೋಗಿ ಮುತ್ತೈದೆಯವ್ರು ಬಂದರು, ಅವರಿಗೆಲ್ಲ ಅರಿಶಿನ ಕುಂಕುಮ ಬಳೆಗಳೆಲ್ಲ ಕೊಟ್ಟು ಕಳಿಸೋ ಅಷ್ಟರಲ್ಲಿ 9:30 ಆಗೋಗಿತ್ತು. ಹಸಿವಾಗಿತ್ತು ಅಂತ ಊಟ ಮಾಡಿ ಮಲ್ಕೊಂಡ್ವಿ. ಅಷ್ಟೇ ಅವತ್ತಿನ ಹಬ್ಬದ ವ್ಲಾಗ್. ಮಾರನೇ ದಿನ ಎದ್ದು ನಾವು ಕಲಸನ ಕದಲಿಸಿದ್ದು. ಸೊ ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಏನೋ ಹೊಸದಾಗಿ ಪ್ರಯತ್ನ ಪಡೋಣ ಅಂತ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಇಟ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ಹೇಳ್ದಾಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಬೇಕು ಅನಿಸಿದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಶೇರ್ ಮಾಡ್ಕೋಬೋದು ಅದನ್ನು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ಇಲ್ದಲೇ ಬೇರೆ ಏನೂ ಆಗಲ್ಲ. ನೆಕ್ಸ್ಟ್ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.